ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಕನಿಷ್ಕಾ ವ್ಲಾಗ್ಸ್. ಇವತ್ತು ನಾನು ಬೆಳಿಗ್ಗೆ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾವು ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಚಪಾತಿ ಮಾಡ್ಕೊಳ್ತಿದ್ದೇನೆ. ಇವತ್ತು ನಾವು ಎಲ್ಲಿಗೆ ರೆಡಿ ಆಗ್ತಿದ್ದೀವಿ ಅಂದರೆ, ನಾವು ಇವತ್ತು ವಂಡರ್ಲಕ್ಕೆ ಹೋಗ್ತಿದ್ದೇವೆ. ನನ್ನ ತಂಗಿ ಮತ್ತು ಅವಳ ಫ್ರೆಂಡ್ ಕೂಡ ಬಂದಿದ್ಲು, ಅವರು ಕೂಡ ರೆಡಿ ಆಗಿದ್ದಾರೆ. ಅವರೆಲ್ಲ ಕೆಳಗಡೆ ಹೋಗಿದ್ದರು. ನಾನು ಸ್ವಲ್ಪ ಕೆಲಸದ ಕಾರಣ ರೆಡಿ ಆಗೋದು ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಕಾರಣ ನಾನು ಇವಾಗ ಹೊರಡ್ತಾ ಇದ್ದೇನೆ. ಆಲ್ರೆಡಿ ನಾವು ಕ್ಯಾಬ್ ಕೂಡ ಬುಕ್ ಮಾಡಿದ್ವಿ. ತುಂಬ ದಿನದಿಂದ ನಾವು ವಂಡರ್ಲಕ್ಕೆ ಹೋಗಬೇಕು ಅಂತ ತುಂಬ ಟೈಮಿಂದ ಪ್ಲ್ಯಾನ್ ಮಾಡ್ತಾನೇ ಇದ್ವಿ. ಆದರೆ ಯಾವುದೇ ಒಂದು ಕೆಲಸ ಇದ್ದ ಕಾರಣ ಮುಂದಕ್ಕೆ ಹಾಕ್ತಾನೇ ಇದ್ವಿ. ಫೈನಲ್ ಆಗಿ ಇವತ್ತು ನಮಗೆ ದಿನ ಕೂಡಿ ಬಂದಿದೆ. ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೇವೆ. ಎಲ್ಲರೂ ಕೂಡ ಕ್ಯಾಬಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಟೈಮ್ ಬಂದುಬಿಟ್ಟು ನಾವು ಇವಾಗ 8 ಗಂಟೆಗೆ ಹೊರಡ್ತಿದ್ದೇವೆ. ನಾವು ಇನ್ನೆಷ್ಟು ಗಂಟೆ ಆಗ್ತದೆ ತಲುಪುವಾಗ ಅಂತ ನಮ್ಗೆ ಗೊತ್ತಿಲ್ಲ. ಅಂದರೆ ನಮಗೆ ಕೂಡ ಅದರ ಬಗ್ಗೆ ಎಷ್ಟು ಟೈಮಿಂಗ್ಸ್ ಎಲ್ಲ ನಮಗೆ ಅಷ್ಟು ಸರಿಯಾಗಿ ಗೊತ್ತಿರಲಿಲ್ಲ. ಅದಕ್ಕೆ ನಾವು ಬೇಗ ಹೊರಟಿದ್ದೀವಿ. ಇವರಿಬ್ಬರಿಗೆ ಸಹ ನಾನು ಈ ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ಅಂತ ಸ್ವಲ್ಪ ಐಡಿಯಾ ಕೂಡ ಇರಲಿಲ್ಲ. ಅದಕ್ಕೋಸ್ಕರ ಇಬ್ಬರು ಕೂಡ ಚೆನ್ನಾಗಿ ಫೋಸ್ ಕೊಡ್ತಾನೇ ಇದ್ದರು. ನನ್ನ ಮಗಳಂತೂ ತುಂಬ ಎಕ್ಸೈಟ್ ಆಗಿದ್ಲು. ಅವಳಿಗೆ ಎಲ್ಲಾದರೂ ಹೋಗೋದಂದರೆ ತುಂಬ ಖುಷಿಯಲ್ಲಿದ್ದು ನಾವು ಎಲ್ಲಿಗೆ ಹೊರಡ್ತಿದ್ದೀವಿ ಅಂತ. ಹೋಗುವಾಗ ನಮಗೆ ತುಂಬಾ ಖುಷಿಯಾಯಿತು. ಎಲ್ಲರೂ ಕೂಡ ಮಾತಾಡಿಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಅಂದರೆ ಬೋರಿಂಗ್ ಅಂತ ಅನ್ನಿಸ್ಲಿಲ್ಲ, ತುಂಬ ಖುಷಿಯಾಯಿತು. ಹೀಗೆ ಅರ್ಧಕ್ಕೆ ಮುಟ್ಟುವಾಗ ಕ್ಯಾಬ್ನವ್ರು ಬಂದುಬಿಟ್ಟು ಪೆಟ್ರೋಲ್ ಬಂಪ್ ಹತ್ರ ನಿಲ್ಲಿಸಿದ್ರು. ಯಾಕಂದರೆ ಅವರಿಗೇನೋ ಡೀಸೆಲ್ ಏನೋ ಹಾಕಬೇಕಿತ್ತು. ಹಾಗೆ ನಾವು ಸ್ವಲ್ಪ ಕಾರಿಂದ ಇಳಿದು ಬಿದ್ವಿ. ಯಾಕಂದರೆ ನಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಸ್ವಲ್ಪ ಆ ಕಡೆ ಈ ಕಡೆ ವಾಕ್ ಮಾಡ್ತಾನೆ ಇದ್ವಿ ನಾವು. ನಮಗೆ ಬ್ಯಾಂಗ್ಳೂರಲ್ಲಿ ಎಲ್ಲಾದರೂ ಹೋಗೋದಂದರೆ ತುಂಬ ಬೇಜಾರಾಗ್ತದೆ. ಯಾಕಂದರೆ ತುಂಬ ಟ್ರಾಫಿಕ್ ಇರ್ತದೆಲ್ಲ. ಹೋಗೋದಂದರೆ ಖುಷಿ ಇರುತ್ತೆ, ಬಟ್ ಕೂತು ಸಾಕಾಗ್ತದೆ. ತುಂಬ ಟ್ರಾಫಿಕ್ ಇತ್ತು, ಅದಕ್ಕೋಸ್ಕರ ನಾವು ಇಳ್ಕೊಂಡ್ವಿ. ಇವಾಗ ಮತ್ತೆ ನಾವು ಹೊರಡ್ತಾ ಇದ್ದೀವಿ. ಹೋಗೋಕ್ಕೆ ತುಂಬ ಚೆನ್ನಾಗಿ ಅನಿಸ್ತು. ವಂಡರ್ಲಕ್ಕೆ ಹೋಗುವಾಗಲೇ ಅಲ್ಲೊಂದು ನಮಗೆ ಟೆಂಪಲ್ ಕೂಡ ಸಿಗುತ್ತೆ. ಶ್ರೀ ಆದಿಶಕ್ತಿ ಚೌಡೇಶ್ವರಿ ಅಂತ ಒಂದು ಬೋರ್ಡು ಹಾಕಿದ್ದಾರೆ. ಹೋಗ್ತಾ ಇರುವಾಗಲೇ ತುಂಬ ಜನ ಕೂಡ ಅಲ್ಲಿ ಕಾಯ್ತಾನೆ ಇದ್ದರು. ನಾವಂತೂ ಅಲ್ಲಿಗೆ ಒಂದು 9:30 ಆಗೋ ಅಲ್ಲಿಗೆ ತಲುಪಿದ್ವಿ. ನಾವು ಒಂದು 1.5 ಗಂಟೆ ಜರ್ನಿ ಇದೆ. ನಮ್ಮ ಏರಿಯಾದಿಂದ ವಂಡರ್ಲಕ್ಕೆ 1.5 ಗಂಟೆ ಜರ್ನಿ ಇದೆ. ಇನ್ನೂ ಕೂಡ ಯಾರನ್ನು ಕೂಡ ಒಳಗಡೆ ಬಿಟ್ಟಿರಲಿಲ್ಲ. ಎಲ್ಲರೂ ಕೂಡ ಅಲ್ಲೇ ಕಾಯ್ತಾ ಇದ್ದರು. ಅದಕ್ಕೋಸ್ಕರ ನಾವು ಸುಮ್ಮನೆ ಅಲ್ಲಿ ಕಾಯೋದಕ್ಕಿಂತ ಏನಾದರೂ ನಮಗೆ ಹೇಗೋ ಆಟಾಡಲಿಕ್ಕೆ ಡ್ರೆಸ್ ಬೇಕಲ್ವ, ಅದಕ್ಕೋಸ್ಕರ ಅಲ್ಲಿ ತಗೊಂಡು ಬರುವ ಅಂತ ಡ್ರೆಸ್ ಶಾಪಿಗೆ ಹೋದ್ವಿ. ವಂಡರ್ ಒಳಗಡೆ ಎಂಟ್ರಿ ಆಗೋ ಮೊದಲೇ ಅಲ್ಲಿ ಹೊರಗಡೆನೇ ತುಂಬ ಡ್ರೆಸ್ ಶಾಪ್ ಇದೆ. ಅಲ್ಲೇ ತಗೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಅಲ್ಲಾದರೂ ನಮಗೊಂದು ಪ್ಯಾರಿಗೆ ಒಂದು 360-380 ಒಳಗಡೆ ಒಂದು ಪ್ಯಾರ್ ಸಿಗುತ್ತೆ. ಅದೇ ಒಳಗಡೆ ಹೋದ್ಮೇಲೆ ಇನ್ನೂ ಕಾಸ್ಟ್ಲಿ ಇರುತ್ತೆ. ಅದಕ್ಕೋಸ್ಕರ ನಾವು ಕೂಡ ಅಲ್ಲೇ ತಗೊಂಡ್ವಿ. ಹಾಗೆ ನಮ್ಮ ಮೊಬೈಲ್ಗೆ ಸಹ ಒಂದು ವಾಟರ್ ಪ್ರೂಫ್ ಕವರ್ ಸಹ ತಗೊಂಡ್ವಿ. ನಾವಂತೂ ಸ್ವಲ್ಪ ತುಂಬ ಬೇಗನೆ ರೀಚ್ ಆಗಿಬಿಟ್ಟಿದ್ವಿ. ನಾರ್ಮಲಾಗಿ ಟೈಮಿಂಗ್ಸ್ ಬಂದುಬಿಟ್ಟು 11 ಗಂಟೆಗೆ ಓಪನ್ ಆಗ್ತದೆ ಅಲ್ಲಿ. ನಾವಂತೂ 9:30ಗೆ ನಾವು ಅಲ್ಲಿ ರೀಚ್ ಆಗಿದ್ವಿ. ನೀವು ಯಾರಾದರೂ ಬರೋದಿದ್ದರೆ ಒಂದು 10:00ವರೆಗೆ ರೀಚ್ ಆಗೋಕ್ಕೆ ಬಂದರೆ ಸಾಕು. ಯಾಕಂದರೆ ಸುಮ್ಮನೆ ಅಲ್ಲಿ ವೆಯ್ಟ್ ಮಾಡಬೇಕಾಗ್ತದೆ. ನಮಗಂದರೆ ಅಲ್ಲಿ ಟೈಮಿಂಗ್ಸ್ ಅಷ್ಟೊಂದು ಗೊತ್ತಾಗಿರಲಿಲ್ಲ. ಇವರಿಬ್ಬರಂತೂ ವಂಡರ್ಲದ ಗೇಟ್ ಹತ್ರನೇ ಫೋಟೋಶೂಟ್ ಎಲ್ಲ ಮಾಡ್ಕೊಳ್ತಿದ್ರು. ಫೈನಲ್ ಆಗಿ ನಾವು ವಂಡರ್ಲದ ಒಳಗಡೆ ಹೋದ್ವಿ. ತುಂಬ ಚೆನ್ನಾಗಿ ಅನಿಸಿತು. ನಾವು ಫಸ್ಟ್ ಹೋದೆ ಟಿಕೆಟ್ ಕೌಂಟ್ರ್ ಹತ್ರ ಹೋದರೆ ಅಲ್ಲಿ ನಮಗೆ ಆಫರ್ ಇತ್ತು. ಬೈ 3 get 1 ಆಫರ್ ಇತ್ತು. ನಾವು 4 ಬಂದಿದ್ವಿ ಅಲ್ಲ, ನಮಗೆ 3 ಟಿಕೆಟ್ ತಗೊಂಡ್ರೆ 1 ಟಿಕೆಟ್ ಫ್ರೀ ಅಂತಿತ್ತು. ಅದಕ್ಕೆ ನಮ್ಗೆ 1 ಟಿಕೆಟ್ ಫ್ರೀ ಆಗಿ ಸಿಕ್ತು. ಹಾಗೆಯೇ ನನ್ನ ಮಗಳಿಗೆ ಕೂಡ ಟಿಕೆಟ್ ಇರಲಿಲ್ಲ, ಅವಳಿಗೂ ಕೂಡ ಫ್ರೀ ಆಗಿತ್ತು. ಇಲ್ಲಿ ಟಿಕೆಟ್ ಬಂದುಬಿಟ್ಟು ಒಬ್ಬರಿಗೆ 1400 ಸಮಥಿಂಗ್ ಇತ್ತು. ಅದು ಸಂಡೇ ಸ್ಯಾಟರ್ಡೆ ಹೋದರೆ 1700 ಇರುತ್ತೆ. ಅದೇ ಫುಡ್ ಕಾಸ್ಟ್ ಬಂದುಬಿಟ್ಟು ಒಬ್ಬರಿಗೆ 400, ಅನ್ಲಿಮಿಟೆಡ್ ಫುಡ್ ಇತ್ತು. ಸ್ಟೂಡೆಂಟ್ ID ಏನಾದರೂ ಇದ್ದರೆ ಅವರಿಗೆ ಕೂಡ ಆಫರ್ ಇರುತ್ತೆ. ಮತ್ತೇನಾದರೂ ಈ ಮಂತಲ್ಲಿ ನಮ್ಮದು ಯಾರ್ದಾದ್ರು ಬರ್ಡೇ ಇದ್ದರೆ ಅವರಿಗೆ ಕೂಡ ಆಫರ್ ಇರುತ್ತೆ. ಹೀಗೆ ತುಂಬ ಆಫರ್ಸ್ಗಳು ಇದರಲ್ಲಿ ನಡೀತಾನೆ ಇರುತ್ತೆ. ಫೈನಲ್ ಆಗಿ ನಮಗೆ ಲಾಕರ್ ಕೀ ಸಿಕ್ತು. ನಾವು ಕೂಡ ಇನ್ನೂ ರೆಡಿ ಆಗೋಕ್ಕೆ ಬಂದ್ವಿ. ರೆಡಿಯಾಗಿ ನಾವು ಮೊದಲು ಹೋದದೇ ಮಕ್ಕಳ ಗೇಮ್ ಹತ್ರ. ಮಕ್ಕಳಿಗೆ ತುಂಬ ಡ್ರೈ ಗೇಮ್ ಇತ್ತು. ಅಂದರೆ ನಮಗೆ ದೊಡ್ಡವರಿಗಿಂತ ಜಾಸ್ತಿ ಮಕ್ಕಳಿಗೇ ಗೇಮ್ ಇತ್ತು. ಅದಕ್ಕೆ ಫಸ್ಟ್ ನಾವು ನನ್ನ ಮಗಳನ್ನ ಆಟಾಡಿಸುವಂತ ನಾವು ಫಸ್ಟ್ ಹೋದ್ವಿ. ಅವಳಿಗಂತೂ ತುಂಬ ಖುಷಿಯಾಯಿತು. ತುಂಬ ಟೈಮ್ ಆಯಿತು ಅವಳನ್ನು ಎಲ್ಲೂ ಕೂಡ ಕರ್ಕೊಂಡು ಹೋಗಲಿಕ್ಕೆ ನಮಗೆ ಟೈಮೇ ಇರಲಿಲ್ಲ. ಅದಕ್ಕೋಸ್ಕರ ವಂಡರ್ಲಾದಲ್ಲಿ ಫಸ್ಟ್ ಅವಳನ್ನೇ ಆಟಾಡಿಸುವ ಅಂತ ನಾವು ಫಸ್ಟ್ ಅವಳನ್ನು ಕರ್ಕೊಂಡು ಬಂದ್ವಿ. ಅವಳಂತೂ ತುಂಬ ಎಂಜಾಯ್ ಮಾಡ್ತಿದ್ಲು. ಒಂದು ಗೇಮ್ ಬಿಟ್ಟು ಒಂದು ಗೇಮ್ಗೆ ಹೋಗುವಾಗ ಇನ್ನೊಂದಕ್ಕೆ ಹೋಗುವ ಅಂತ ಹೇಳ್ತಾನೆ ಇದ್ಲು ಅವಳಂತೂ. ಹಾಗೆಯೇ ನಾವು ಅವಳಿಗೆ ತುಂಬ ಗೇಮಲ್ಲಿ ಆಟ ಆಡಿಸ್ತಾನೆ ಇದ್ವಿ. ಇವತ್ತೇನು ನಮಗೆ ಅಷ್ಟೊಂದು ಕ್ಯೂ ಏನು ಇರಲಿಲ್ಲ. ಯಾಕಂದರೆ ಸಂಡೇ ಸ್ಯಾಟರ್ಡೆ ವೀಕೆಂಡಲ್ಲಿ ಅಂತೂ ತುಂಬ ಕ್ರೌಡ್ ಇರುತ್ತೆ. ಇವತ್ತೇನು ಅಷ್ಟು ಇರಲಿಲ್ಲ, ನಾರ್ಮಲ್ ಆಗಿತ್ತು. ನಮಗೇನು ಯಾವ ಗೇಮಲ್ಲಿ ಕೂಡ ಅಷ್ಟು ಕಾಯುವಾಗೆ ಇರಲಿಲ್ಲ.
ಎಲ್ಲ ಗೇಮ್ ಕೂಡ ಫ್ರೀ ಆಗಿತ್ತು. ನನ್ನ ಮಗಳನ್ನು ಬಿಟ್ಟು ನಮಗೆ 4 ಜನರಿಗೆ ಒಂದೇ ಗೇಮಲ್ಲಿ ಕೂರೋಕ್ಕಾಗಲಿಲ್ಲ. ಆದರೆ ಈ ಗೇಮಲ್ಲಿ ಮಾತ್ರ ಮಕ್ಕಳನ್ನು ಕೂಡ ಗಟ್ಟಿ ಹಿಡ್ಕೊಳ್ಳಿ ಅಂತ ಹೇಳಿದರು. ಇದು ಕೂಡ ತುಂಬ ಚೆನ್ನಾಗಿತ್ತು. ಯಪ್ಪ, ಈ ಗೇಮ್ ಅಂತೂ ತುಂಬ ಕಷ್ಟ ಇತ್ತು. ಅಂದರೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಮಾತ್ರ ಈ ಗೇಮಿಗೆ ಹೋಗಿದ್ವಿ. ಮತ್ತು ನನ್ನ ತಂಗಿ ಮತ್ತು ಅವಳ ಫ್ರೆಂಡ್ ನನ್ನ ಮಗಳನ್ನ ನೋಡ್ಕೊಳ್ತಿದ್ರು. ಈ ಗೇಮ್ ಅಂತೂ ತುಂಬ ಜೀವನೇ ಬಾಯಿಗೆ ಬಂದಾಗ ಆಗಿಬಿಡ್ತು. ಅಷ್ಟೊಂದು ತಲೆ ಸುತ್ತು ಬಂದಾಗ ಆಯಿತು ಇದರಲ್ಲಿ. ನಂತರ ಇನ್ನೊಂದು ಯಾವುದೋ ಗೇಮ್ಗೆ ಹೋದ್ವಿ. ಅದು ತುಂಬ ಗುಹೆ ಕತ್ತಲೆ ಇತ್ತು. ಅಲ್ಲಿ ಗಾಡಿಯಲ್ಲಿ ಅವರೇ ಕರ್ಕೊಂಡು ಹೋಗ್ತಿದ್ರು. ತುಂಬ ಖುಷಿಯಾಯಿತು. ನಾವು 4 ಜನ ಒಟ್ಟಿಗೆ ಹೋಗೋಕ್ಕಾಯ್ತಲ್ಲ, ಅದಕ್ಕೋಸ್ಕರ ಹೋದ್ವಿ. ಇದು ನಮ್ಮದು ಡ್ರೈ ಗೇಮಲ್ಲಿ ಫೈನಲ್ ಗೇಮು. ಇದು ಲಾಸ್ಟಿಗೆ ನಾವು ಬಂದದ್ದು ಡೆವಿಲ್ ಹೌಸ್ ಅಂತ. ನೋಡು, ಇದು ಸ್ವಲ್ಪ ಹಾರರ್ ಥರ ಇತ್ತು, ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ಫೈನಲ್ ಆಗಿ ನಮಗೆ ಡ್ರೈ ಗೇಮ್ ಆಡಿ ತುಂಬ ಸುಸ್ತಾಯಿತು. ಇವಾಗ ನಾವು ಊಟಕ್ಕೆ ಬಂದ್ವಿ. ಊಟ ಕೂಡ ತುಂಬ ಚೆನ್ನಾಗಿತ್ತು, ಪರವಾಗಿಲ್ಲ. ಅದು ಕೂಡ 400 ರೂಪಾಯಿ, ಸ್ವಲ್ಪ ಜಾಸ್ತಿ ಆಯಿತು. ವೆಜ್ಜಲ್ಲಿ ತುಂಬ ವೆರೈಟಿ ಇತ್ತು. ಸೂಪೆಲ್ಲ ಇತ್ತು, ಆಮೇಲೆ ಬಟರ್ ರೊಟ್ಟಿ ಇತ್ತು, ವೆಜಿಟೇಬಲ್ ಕಟ್ ಮಾಡಿದ್ದಿತ್ತು, ಬಟಾಟೆ ಗೊಜ್ಜು, ಗೋಬಿ ಮಂಚೂರಿ, ಆಮೇಲೆ ಇನ್ನೊಂದು ಸಾಂಬಾರು, ನೂಡಲ್ಸ್, ಆಮೇಲೆ ಗೀ ರೈಸ್, ತುಂಬ ಮಸಾಲ ಅದು ಇದು ಅಂತ ತುಂಬ ಇತ್ತು. ವೈಟ್ ರೈಸ್, ಸಾಂಬಾರು, ತುಂಬ ವೆರೈಟಿ ಇತ್ತು. ಪಾಯಸ ಇತ್ತು. ಆಮೇಲೆ ನಾನ್ ವೆಜ್ಜಲ್ಲಿ ಬಂದುಬಿಟ್ಟು ಚಿಕನ್ ಬಿರಿಯಾನಿ ಮತ್ತು ಗ್ರೇವಿ ಅಷ್ಟೇ ಇತ್ತು. ಫೈನಲಾಗಿ ನಮ್ಮದು ಊಟ ಎಲ್ಲ ಮುಗಿದಿದೆ. ಹೇಗಿತ್ತು ಊಟ? ಚೆನ್ನಾಗಿತ್ತು. ಅನ್ಲಿಮಿಟೆಡ್ ಇತ್ತು, ಚೆನ್ನಾಗಿತ್ತು. ಇನ್ನು ನಾವು ಬೆಡ್ ಗೇಮ್ಗೆ ಹೋಗ್ತಾ ಇದ್ದೇವೆ. ಇನ್ನು ನಾವು ಬೆಡ್ ಗೇಮ್ಗೆ ಹೋಗ್ತಿದ್ದೇವೆ. ಇನ್ನು ವಿಡಿಯೋ ಮಾಡೋಕ್ಕಾಗಲ್ಲ, ಆದರೆ ನಾಳೆ ಮೇಡಮ್ ಹೊಸ ಮೊಬೈಲ್ ಕೊಡಬೇಕು, ಸೊ ವಿಡಿಯೋ ಮಾಡಲ್ಲ. ಸೊ ಇಲ್ಲಿಗೆ ಮೊಬೈಲ್ ಅನ್ನು ಲಾಕರ್ ಇಟ್ಟು ನೆಕ್ಸ್ಟ್ ನಾವು ವಾಟರ್ ಗೇಮ್ ಹೋಗ್ತಿದ್ದೇವೆ. ಬಾಯ್. ವಾಟರ್ ಗೇಮ್ ಅಂತೂ ತುಂಬ ಚೆನ್ನಾಗಿತ್ತು. ಆದರೆ ಅಲ್ಲಿಗೆ ನಮಗೆ ಅಷ್ಟೊಂದು ವೀಡಿಯೋ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ. ನಾವು ಆಲ್ರೆಡಿ ಲಾಕರಲ್ಲಿ ಇಟ್ಟಿದ್ವಿ. ಆದರೆ ತಂಗಿ ಮತ್ತೆ ಬಂದು ಮೊಬೈಲ್ ತಗೊಂಡು ಸ್ವಲ್ಪ ಅಲ್ಲಿ ವೀಡಿಯೋ ಮಾಡಿದ್ಲು. ವಾಟರ್ ಗೇಮ್ ಬಂದುಬಿಟ್ಟು 12:30ಗೆ ಸ್ಟಾರ್ಟ್ ಆಗ್ತದೆ, 5 ಗಂಟೆಗೆ ಕ್ಲೋಸ್ ಆಯಿತು. ಇವಾಗ ಮುಗೀತು. ಇವಾಗ ನಾವು ಫೈನಲ್ ಆಗಿ ಮನೆಗೆ ಹೊರಡ್ತಾ ಇದ್ದೀವಿ. ನನ್ನ ಮಗಳು ಕೂಡ ಮಲಗಿದ್ದಾಳೆ. ತುಂಬ ಸುಸ್ತಾಯಿತು, ತುಂಬ ಜಾಲಿ ಮಾಡಿದ್ವಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.